ನಮಸ್ಕಾರ. ಇವತ್ತಿನ ಸೆಷನ್ ಅಲ್ಲಿ ನಾವು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ ಬಗ್ಗೆ ತಿಳ್ಕೊಳ್ಳೋಣ. ಅದೇನಪ್ಪಾ ಅಂದ್ರೆ, ಇಲ್ಲಿ ನಾವು ಇಷ್ಟೆಲ್ಲ ಡೇಟಾ ಇಟ್ಕೊಂಡಿದೀವಿ. ನಾವು ಇದನ್ನ ಯಾವ್ದಾದ್ರು ಚಾರ್ಟ್ ರೀತಿಲಿ ನಾವು ರೆಪ್ರೆಸೆಂಟ್ ಮಾಡಬಹುದಾ, ಚಾರ್ಟ್ ಆಗಿ ತೋರಿಸ್ಬೋದಾ? ನಾಳೆ ಪ್ರಿನ್ಸಿಪಲ್ಗೆ ನಮ್ಮ ಸ್ಟೂಡೆಂಟ್ಸ್ ಆವರೇಜ್ ಅನ್ನ ನಾವು ಒಂದು ಚಾರ್ಟ್ ಆಗಿ ತೋರಿಸಿದ್ರೆ, ಈ ರೀತಿಯಾಗಿ ನಂಬರ್ಸ್ ಆಗಿ ತೋರಿಸೋ ಬದಲು ಒಂದು ಪಿಕ್ಚರ್ ರೆಪ್ರೆಸೆಂಟೇಷನ್ ಅಲ್ಲಿ ತೋರಿಸಿದ್ರೆ ಹೇಗಿರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇದ್ರೆ, ಸೊ ಅದನ್ನು ಕೂಡ ನಾವು ಇದರಲ್ಲಿ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್, ನಾನು ಸಬ್ಜೆಕ್ಟ್ ಟು ಮತ್ತೆ ಆವರೇಜ್ ಇವೆರಡನ್ನ ಕಂಟ್ರೋಲ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ತೀನಿ. ಸಬ್ಜೆಕ್ಟ್ ನ ಕಾಲಮ್ ಎ ಮೇಲೆ ಕ್ಲಿಕ್ ಮಾಡಿ, ಕಂಟ್ರೋಲ್ ಕೀ ಒತ್ಕೊಂಡು ಕಾಲಮ್ ಕೆ ಆವರೇಜ್ ನ ಕ್ಲಿಕ್ ಮಾಡಿದೀನಿ. ಸೊ ನಾನು ಸಬ್ಜೆಕ್ಟ್ ಮತ್ತೆ ಆವರೇಜ್ ಇದರದ್ದು ನಾನು ಪೈ ಚಾರ್ಟ್ ಅಂದ್ರೆ ಈ ರೀತಿಯಾದ ಒಂದು ರೆಪ್ರೆಸೆಂಟೇಷನ್, ನೋಡಿ ಈ ರೀತಿಯಾದ ರೆಪ್ರೆಸೆಂಟೇಷನ್ ತೋರಿಸ್ಬೇಕು. ಸೊ ನೋಡಿ ಇಲ್ಲಿ ಏನ್ ಬಂತು, ಆವರೇಜ್, ಈ ಮಕ್ಕಳ ಆವರೇಜ್ ಬಂದಿದೆ. ಸೊ ಕೆಮಿಸ್ಟ್ರಿ ಸಬ್ಜೆಕ್ಟ್ ಅಲ್ಲಿ ಎಷ್ಟು ತೆಗ್ದಿದ್ದಾರೆ ನೋಡಿ, ಇಲ್ಲಿ ಕೆಮಿಸ್ಟ್ರಿ ಇದು ಆವರೇಜ್. ಇಂಗ್ಲಿಷು, ಸೊ ಇದು ಯಾವುದು, ಕೆಮಿಸ್ಟ್ರಿ, ವ್ಯಾಲ್ಯೂ 79. ಸೊ ಈ ರೀತಿಯಾಗಿ ಒಂದು ಆವರೇಜ್ ನ ಪೈ ಚಾರ್ಟ್ ಅಲ್ಲಿ ತೋರಿಸ್ಬೋದು. ಹಾಗೇನೆ ಇಲ್ಲಿ ನಾವು ಇದನ್ನ ಇನ್ನೊಂದಷ್ಟು ಇನ್ಸರ್ಟ್ ಹೋಗ್ಬಿಟ್ಟು ನಾವು ಬಾರ್ ಚಾರ್ಟ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಕೂಡ ತೋರಿಸ್ಬೋದು. ಸೊ ಆವರೇಜ್ ನ ನೋಡಿ ಈ ರೀತಿ ಯಾರ್ಯಾರು ಆವರೇಜ್ ಎಷ್ಟು ತೆಗೆದಿದ್ದಾರೆ. ಹಾಗೇನೆ ನಾವು ಇಷ್ಟು ಮಕ್ಕಳದು ಡೇಟಾನ ನಾವು ಒಂದು ಬಾರ್ ಚಾರ್ಟ್ ಅಲ್ಲಿ ತೋರಿಸ್ಬೋದು. ಇನ್ಸರ್ಟ್ ಹೋಗಿ ಬಾರ್ ಚಾರ್ಟ್ ಹೋಗಿ ತೋರಿಸಿದ್ರೆ ನೋಡಿ, ಸೀತಾ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ತೆಗ್ದಿದ್ದಾಳೆ. ಸೊ ಕೆಮಿಸ್ಟ್ರಿಯಲ್ಲಿ ಅವಳು 80 ತೆಗ್ದಿದ್ದಾಳೆ. ಹಿಂಗೆ ಇದು ಒಂದು ರೆಪ್ರೆಸೆಂಟೇಷನ್. ಇಲ್ಲಿ ನಾವು ಚಾರ್ಟ್ ಟೈಟಲ್ ಕೂಡ ಚೇಂಜ್ ಮಾಡಬಹುದು. ಕ್ಲಿಕ್ ಮಾಡಿದ್ರೆ ನಾವು ಸ್ಟೂಡೆಂಟ್ ಮಾರ್ಕ್ಸ್ ಡೇಟಾ. ಸೊ ಹಂಗೇನೆ ಇಲ್ಲಿ ಫಿಸಿಕ್ಸ್ ಮ್ಯಾಥ್ಸ್ ನೋಡಿ, ಇಲ್ಲಿ ಮಕ್ಕಳ ಹೆಸರು, ಇಲ್ಲಿ ಮಾರ್ಕ್ಸ್. ಸೊ ಇದು ಒಂದು ಆಪ್ಷನ್. ಇದನ್ನ ನಾವು ಅಗೇನ್ ಡೇಟಾ ಎಂಟ್ರಿಲಿ ಏನಾದ್ರು ಡೇಟಾ ತೋರಿಸ್ತಾ ಇದ್ರೆ ನಾವು ಮ್ಯಾನೇಜ್ಮೆಂಟ್ಗೆ ಏನಕ್ಕಾದ್ರೂ ನಾವು ಈ ರೀತಿಯಾಗಿ ಬಾಕ್ಸ್ ನ ತೋರಿಸೋ ಬದಲು ಇದನ್ನ ನಾವು ಕಾಪಿ ಮಾಡಿಕೊಂಡು ನಾವು ಬೇರೆ ಕಡೆ ಹಾಕೊಂಡು ತೋರಿಸ್ಬೋದು. ಸೊ ಇದು ಒಂದು ಉಪಯುಕ್ತತೆ ಇದರಲ್ಲಿ ಇದೆ. ಹಾಗೇನೆ ಇನ್ನು ಬಹಳಷ್ಟು ಆಪ್ಷನ್ಸ್ ಇದೆ. ಈ ಎಲ್ಲಾ ಆಪ್ಷನ್ಗಳನ್ನ ನೀವು ಸ್ವತಃ ಟ್ರೈ ಮಾಡಿದ್ರೆ ಅವಾಗ ನಿಮ್ಗೆ ನಾನು ಹೇಳ್ಕೊಡೋದಕ್ಕಿಂತ ನೀವು ಚೆನ್ನಾಗಿ ಕಲಿತೀರಾ. ನೀವು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಶೀಟ್ ನ ಕ್ರಿಯೇಟ್ ಮಾಡಿ ಇದನ್ನೆಲ್ಲ ಮಾಡಿ ಕಲ್ತ್ಕೋತಾ ಹೋಗಿ. ಕೀಪ್ ಲರ್ನಿಂಗ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.